ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತವು ಹಿಂದೂ ಧರ್ಮದ ಹಬ್ಬಗಳಲ್ಲಿ ಒಂದು ವಿಶೇಷವಾದ ಹಬ್ಬವಾಗಿದೆ. ಲಕ್ಷ್ಮೀ ದೇವಿಯು ವರಗಳನ್ನು ದಯಪಾಲಿಸುವುದರಿಂದ ಹಾಗೂ ಶ್ರೇಷ್ಠಳಾಗಿರುವುದರಿಂದ ಆಕೆಯನ್ನು ವರಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಒಮ್ಮೆ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮತಿಸುತ್ತಿದ್ದಾಗ ಸಂಪತ್ ಸ್ವರೂಪಿಣಿಯಾಗಿ ಮಹಾಲಕ್ಷ್ಮೀ ದೇವಿಯು ಆ ಕ್ಷೀರ ಸಮುದ್ರದಿಂದ ಆವಿರ್ಭಜಿಸಿದಳೆಂದು ನಮ್ಮ ಹಿಂದೂ ಧರ್ಮದ ಪುರಾಣಗಳಿಂದ ತಿಳಿದು ಬಂದಿದೆ. ಈ ಮಹಾಲಕ್ಷ್ಮಿಯ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ಹಬ್ಬದ ಅಥವಾ ವ್ರತದ ಕುರಿತು, ಈ ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಆಚರಣೆಯ ವಿಧಾನ ಮತ್ತು ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಶ್ರೀ ಚಿಕ್ಕದೇವಮ್ಮ ದೇವಾಲಯದ ಹಾಗೂ ಶ್ರೀ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಹರೀಶ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಮೊದಲಿಗೆ ತಮಗೂ ಕೂಡ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ. ನಿಮಗೆ ಮತ್ತು ನಮ್ಮ ಎಲ್ಲ ಕೇಳುಗರ ಶ್ರೋತೃಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಧರ್ಮದ ಹಲವಾರು ಹಬ್ಬಗಳು ವ್ರತಗಳಲ್ಲಿ ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋಂಥದ್ದು ಬಹಳ ಪ್ರಮುಖ ಹಾಗೂ ಪವಿತ್ರವಾದಂಥ ವ್ರತ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಈ ವರಮಹಾಲಕ್ಷ್ಮಿ ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಇದರ ವಿಶೇಷತೆಯನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಖಂಡಿತ. ಹಿಂದೂ ಧರ್ಮದಲ್ಲಿ ಎಲ್ಲ ವ್ರತಗಳು ತುಂಬ ಮಹತ್ವವನ್ನೇ ಪಡೆದಿರೋ ಅಂಥದ್ದು. ಯಾಕೆಂದರೆ ಇವಾಗ ಸ್ವರ್ಣಗೌರಿ ವ್ರತ ತುಂಬ ಮಹತ್ವ ಪಡೆದಿರೋಂಥ ಗೌರಿ ಹಬ್ಬ ಅಂತ ಹೇಳ್ತೀವಿ. ಅದನ್ನ ಎಲ್ಲ ಹೆಣ್ಮಕ್ಳು ಸಹ ಮಾಡೋ ಅಂಥದ್ದು. ಮಂಗಳಗೌರಿ ವ್ರತ, ಮದುವೆ ಆದಂಥ ಹೆಣ್ಮಕ್ಳು ಮಾಡೋ ಅಂಥದ್ದು ಮಂಗಳಗೌರಿ ವ್ರತ ಅಂತ. 16 ವರ್ಷ ಅದನ್ನು ಮಾಡಬೇಕು ಅಂತ ಇರೋದಂಥದ್ದು. ಆಮೇಲೆ ಭೀಮನಮ್ಮವಾಸ್ಯ ವ್ರತ ಅಂತ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಿ ಅದನ್ನು ನಾವು. ಜ್ಯೋತಿರ್ಭೀಮೇಶ್ವರ ವ್ರತ, ಇದೆಲ್ಲ ವ್ರತಗಳು ಮಹತ್ವವಾಗಿರೋ ಅಂಥದ್ದು ನಮಗೆ. ಸತ್ಯನಾರಾಯಣ ಸ್ವಾಮಿ ವ್ರತ, ಪ್ರಮುಖವಾಗಿ ಸತ್ಯನಾರಾಯಣ ಸ್ವಾಮಿ ವ್ರತ, ಈ ಥರ ಎಲ್ಲ ವ್ರತಗಳು ಪ್ರಮುಖವಾಗಿರೋ ಅಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ವ್ರತಗಳು ಅದೇ ಆದ ವಿಶೇಷಗಳನ್ನು ಪಡೆದಿರೋ ಅಂಥದ್ದು. ವರಮಹಾಲಕ್ಷ್ಮಿ ವ್ರತ ಅದರಲ್ಲಿ ತುಂಬ ವಿಶೇಷ ಅಂತಂದರೆ, ಅಮ್ಮನವರು ಉದ್ಭವ ಕ್ಷೀರಸಾಗರ ಮಂಥನ ಮಾಡಬೇಕಾದ್ರೆ ಹಲ ಅದೆಲ್ಲ ಅದು ಬಂದಮೇಲೆ ಅಮ್ಮನವರು ಉದ್ಭವ ಆಗಿರೋ ಅಂಥದ್ದು ಆ ಸಮಯ. ಈ ವರಮಹಾಲಕ್ಷ್ಮಿ ವ್ರತ ಅಂತಂದರೆ ಇದರದ್ದು ಪೌರಾಣಿಕ ಹಿನ್ನೆಲೆ ಏನು, ಮತ್ತು ಇದನ್ನು ಯಾರು ಆಚರಿಸ್ತಾರೆ, ಯಾರ್ಯಾರು ಆಚರಿಸಬಹುದು, ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು, ಇದರದ್ದು ಆಚರಣೆಯ ವಿಧಾನಗಳು ಹೇಗೆ, ಇದೆಲ್ಲವನ್ನು ಹೇಳೋಣ. ಏನಂದರೆ, ಮೊದಲನೇದಾಗಿ ವರಮಹಾಲಕ್ಷ್ಮಿ ವ್ರತ ಅಂದ್ರೇನು? ವರಮಹಾಲಕ್ಷ್ಮಿ ಹೆಸರಲ್ಲೇ ಬಂದಂಗೆ ವರಮಹಾಲಕ್ಷ್ಮಿ ಅಂತ. ಅಮ್ಮನವ್ರಿಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿ. ಯಾರಿಗೆ? ಮಹಾಲಕ್ಷ್ಮಿಗೆ ವರ ಕೊಡೋಕ್ಕೆ. ಈ ಎಲ್ಲದು ನಮ್ಮ ತ್ರಿಶಕ್ತಿಗಳಿಗೆ ಎಲ್ಲದಕ್ಕೂ ಇದೆ. ಆದರೆ ವಿಶೇಷವಾಗಿ ಧನ ಕನಕ ಅಂತಂದರೆ ಅಮ್ಮನವ್ರನ್ನೇ ನಾವು ಜ್ಞಾಪಕ ಮಾಡ್ಕೊಳ್ಳೋದು, ಲಕ್ಷ್ಮಿನೇ ನಾವು ಜ್ಞಾಪಕ ಮಾಡ್ಕೊಳ್ಳೋ ಅಂಥದ್ದು. ಏನೇ ಮಾಡಿದ್ರು ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಮಾಡಿಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ, ಈ ಥರ. ಅದರಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಬರೋದಂಥದ್ದು ತುಂಬ ಅನುಕೂಲ. ಇದು ಶ್ರಾವಣ ಮಾಸದ ಪೌರ್ಣಮಿಯ ಹಿಂಭಾಗದ ಶುಕ್ರವಾರದ ದಿನ ನಾವು ಮಾಡಬೇಕು ಅಂತ ಇರೋ ಅಂಥದ್ದು. ಯಾತಕ್ಕೆ ದಿನ ಶುಕ್ರವಾರನೇ ಮಾಡಬೇಕು ಅಂತಂದರೆ, ಪುರಾಣದಲ್ಲೇ ಬಂದಿದೆ ಇದು. ಇದ್ರ ಏನು ಹಿನ್ನೆಲೆ ಅಂತಂದರೆ, ಕೈಲಾಸದಲ್ಲಿ ಶಿವ ಪಾರ್ವತಿ ಇಬ್ಬರೂ ಮಾತಾಡ್ತಾ ಇದ್ದಾಗ, ಅಂದರೆ ಸಂವಾದ ನಡೆಸ್ತಿದ್ದಾಗ ಪಾರ್ವತಿ ಕೇಳ್ತಾಳಂತೆ ಶಿವನ್ನ, ಭಗವಂತ ಎಲ್ಲ ಥರದಲ್ಲೂ ದೀರ್ಘ ಸೌಮಂಗಲ್ಯ ಕೊಡೋ ಅಂಥದ್ದು, ಧನ ಕನಕಾದಿ ವಸ್ತು ವಾಹನಾದಿಗಳನ್ನ ಐಶ್ವರ್ಯಗಳನ್ನ ಕೊಡೋ ಅಂಥದ್ದು, ಮತ್ತು ಎಲ್ಲದರಲ್ಲೂ ಒಳ್ಳೇದಾಗ ಅಂಥದ್ದು. ಈ ವ್ರತ ಯಾವ್ದಾದ್ರು ಒಂದಿದ್ರೆ ಹೇಳಿ. ಅವಾಗ ಪರಮಾತ್ಮ ಹೇಳ್ತಾನಂತೆ, ಎಲ್ಲ ವ್ರತಗಳಲ್ಲೂ ಈ ನೀನು ಏನು ಕೇಳಿದೆ ಅದಂತ ಕೊಡುವಂಥ ವ್ರತ ಒಂದಿದೆ, ಅದೇ ವರಮಹಾಲಕ್ಷ್ಮಿ ವ್ರತ ಅಂತ. ಭಗವಂತ ಹೇಳ್ತಾನೆ, ಇದೆಲ್ಲ ಥರದ್ರಲ್ಲೂ ವರ ಕೊಡುವಂಥದ್ದು, ನಾವು ಅಂದ್ಕೊಂಡಿದ್ದ ಕೆಲಸನ ಫಲ ಕೊಡೋ ಅಂಥದ್ದು ವ್ರತನೇ ಈ ವರಮಹಾಲಕ್ಷ್ಮಿ ವ್ರತ ಅಂತ. ಪುರಾಣದಲ್ಲಿ ಪರಮೇಶ್ವರನಿಂದ ಪಾರ್ವತಿಗೆ ಗೊತ್ತಾಗಿದ್ದಂತಂದ್ರು ವರಮಹಾಲಕ್ಷ್ಮಿ ಅಂದರೆ ಯಾವಾಗ ಮಾಡಬೇಕು ಅಂತ ಶಿವನಿಂದನೇ ಪಾರ್ವತಿಗೆ ಗೊತ್ತಾಗಿರುವಂಥದ್ದು ಇದು. ಪಾರ್ವತಿ ಕೇಳ್ತಾರಂತೆ ಶಿವನ್ನ, ಯಾವ ಸಮಯದಲ್ಲಿ ಮಾಡಬೇಕು ಅಂತ. ಈ ವ್ರತನ ವರಮಹಾಲಕ್ಷ್ಮಿ ವ್ರತನ ಯಾವ ಸಮಯದಲ್ಲಿ, ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಶಿವ ಹೇಳಿದಾಗ ಪಾರ್ವತಿ ಯಾವ ಸಮಯದಲ್ಲಿ ಮಾಡಬೇಕು ಇದು ಅಂತ ಕೇಳಿದಾಗ ಶಿವ ಹೇಳ್ತಾನಂತೆ, ಶ್ರಾವಣ ಮಾಸ ತುಂಬ ಒಳ್ಳೆ ಮಾಸ, ಆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಂದರೆ ಪೌರ್ಣಮಿ ಬರುತ್ತಲ್ಲ, ಆ ಪೌರ್ಣಮಿಯ ಹಿಂಭಾಗದ ಶುಕ್ರವಾರದಲ್ಲಿ ನಾವು ಈ ವ್ರತನ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ, ಪೌರ್ಣಮಿಗೆ ಒಂದು ಶಕ್ತಿ ಇರುತ್ತೆ, ಚಂದ್ರನಿಗೆ ಒಂದು ಶಕ್ತಿ ಇರುತ್ತೆ. ಪೌರ್ಣಮಿಲಿ ಪೂರ್ಣ ಚಂದ್ರ ಇರ್ತಾನೆ, ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಹತ್ತತ್ರದಲ್ಲಿ ಏನಾಗುತ್ತೆ ಅಂದರೆ ತ್ರಯೋದಶಿ,
ಅಥವಾ ಚತುರ್ದಶಿ ಈ ಸಮಯಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರೋ ಅಂಥದ್ದು. 90% ತ್ರಯೋದಶಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರೋ ಅಂಥದ್ದು. ಈ ತ್ರಯೋದಶಿ ಸಮಯದಲ್ಲಿ ಪೂರ್ಣ ಚಂದ್ರನಾಗಿರ್ತಾನೆ ಅಂತ ಅವನು, ಅದಕ್ಕೆ ಒಂದು ಬಲ ಇರುತ್ತೆ ಅಂತ, ಚಂದ್ರಂಗೆ ಬಲ ಇರುತ್ತೆ. ಚಂದ್ರ ಏನು ಅಂತಂದರೆ ಅದಕ್ಕೆ ಅಧಿದೇವತೆಗಳು ಯಾರು ಅಂದರೆ ದುರ್ಗಿ, ಲಕ್ಷ್ಮಿ, ಈ ಥರ ಅಂದರೆ ಹೆಣ್ಣು ದೇವರುಗಳಿಗೆ ಇಂಡಿಕೇಟ್ ಮಾಡೋ ಅಂಥದ್ದು ಚಂದ್ರ. ಆವಾಗ ಅವನ ಪೂರ್ಣ ಬಲ ಇದ್ದಾಗ ಪೌರ್ಣಮಿ ಸಮಯದಲ್ಲಿ ನಾವೆಲ್ಲ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಭಗವಂತ ಏನು ಹೇಳೋದು ಅಂದರೆ ಪೌರ್ಣಮಿಯ ಹಿಂಭಾಗದಲ್ಲಿ ಬರುವಂಥ ಶುಕ್ರವಾರ ಈ ವ್ರತನ ಮಾಡಬೇಕು ಅಂತ ಹೇಳ್ತಾರೆ. ಅವಾಗಿಂದನೂ ಪುರಾಣದಲ್ಲಿ ನಡ್ಕೊಂಬಂದಿರೋದ್ರಿಂದ ಭಗವಂತನಿಂದ ನಮಗೆ ಅದು ಅನುಗ್ರಹ ಆಗಿರೋದ್ರಿಂದ, ಭಗವಂತನಿಂದ ನಮಗೆ ತಿಳಿದಿರೋದ್ರಿಂದ ನಾವು ಆ ಶುಕ್ರವಾರದಲ್ಲೇ ಮಾಡಬೇಕದನ್ನ. ಯಾಕೆ ಅಂದರೆ 90% ನಾವು ಲಕ್ಷ್ಮೀ ಪೂಜೆ ಮಾಡೋದೇ ಶುಕ್ರವಾರ. ಅದು ಯಾವ ಶುಕ್ರವಾರ ಮಾಡಬೇಕು ಅಂತ ಭಗವಂತ ಹೇಳಿದ್ದಾನೆ. ಯಾವ ಶುಕ್ರವಾರ? ಆ ಪೌರ್ಣಮಿಯಲ್ಲೇ ಹಿಂಭಾಗದ ಬರುವಂಥ ಶುಕ್ರವಾರದಲ್ಲಿ ಮಾಡಿ ಅಂತ. ಅದರಿಂದನೇ ಅದು ಶ್ರಾವಣ ಮಾಸದ ಪೌರ್ಣಮಿ ಹಿಂಭಾಗ ಶುಕ್ರವಾರದಲ್ಲಿ ನಾವು ನಡ್ಸ್ಕೊಂಬರೋ ಅಂಥದ್ದು ಅವಾಗಿಂದನೂ ರೂಢಿ ಮಾಡ್ಕೊಂಬಂದಿರೋ ಅಂಥ ಪದ್ಧತಿ ಇದು. ಇದ್ರ ಹಿನ್ನೆಲೆ ಏನು ಅಂತಂದರೆ ವಿದರ್ಭ ದೇಶದ ಕುಂಡನಿ ಅಂದ್ಬಿಟ್ಟು ಒಂದು ನಗರ. ಆ ನಗರದಲ್ಲಿ ಒಬ್ಬಳು ಚಾರುಮತಿ ಅಂತ ಒಬ್ಬಳು ಸ್ತ್ರೀ ಇರ್ತಾಳೆ. ಅವಳು ಎಲ್ಲ ಥರದ್ರಲ್ಲೂ ಅತ್ತೆ ಮಾವ ಮತ್ತು ಅವ್ರ ತಂದೆ ತಾಯಿ, ಗಂಡ ಇದ್ದಂಥ ಬಂಧು ಬಳಗ ಎಲ್ಲರನ್ನೂ ಅವಳು ಸತ್ಕಾರಗಳು ಮಾಡಿ ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡಿ, ಬಂದಂಥ ಬಂಧುಗಳನ್ನ, ಊರಲ್ಲಿರುವಂಥವ್ರನ್ನ ಎಲ್ಲರನ್ನೂ ಅವಳು ಸತ್ಕಾರ ಮಾಡಿ ತುಂಬ ಪೂಜ್ಯ ಭಾವನೆಯಿಂದ ನೋಡ್ತಾ ಇರ್ತಾಳೆ. ಯಾರಿಗೂ ಮನಸ್ಸಿಗೆ ನೋವು ಮಾಡದೆ ಏನೂ ಮಾಡದೆ ಇರುವಂಥ ಸಾಧು ಸ್ತ್ರೀ. ಅವಳು ತುಂಬ ಬಡತನದಲ್ಲಿರ್ತಾಳೆ. ಒಂದಿನ ಏನಾಗುತ್ತೆ, ಅವಳಿಗೆ ಸ್ವಪ್ನದಲ್ಲಿ ತಾಯಿ ವರಮಹಾಲಕ್ಷ್ಮಿ ಕಾಣಿಸ್ಕೋತಾಳೆ. ಸ್ವಪ್ನದಲ್ಲಿ ಅವಳಿಗೆ ಹೇಳ್ತಾಳೆ, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ, ನಿನಗೆ ಏನು ವರ ಬೇಕು ಅದನ್ನು ನಾನು ಕೊಡೋಕ್ಕೆ ನಾನು ಇದಾಗಿದ್ದೀನಿ. ನಿನ್ನ ಮಾಡುವಂಥ ಕಾರ್ಯಗಳಿಂದ, ನಿನ್ನ ಸತ್ಕರ್ಮಗಳಿಂದ ನನಗೆ ವರ ಕೊಡಬೇಕು ಅಂತ ನನಗೆ ಮನಸ್ಸಾಗಿದೆ, ನಾನು ನಿನಗೆ ಕೊಡ್ತಾ ಇದ್ದೀನಿ. ನೀನು ಏನು ಮಾಡಬೇಕು ಅಂತಂದರೆ ಶ್ರಾವಣ ಮಾಸದ ಹಿಂಭಾಗದ ಶುಕ್ರವಾರದಲ್ಲಿ, ಬರುವಂಥ ಹಿಂಭಾಗದ ಶುಕ್ರವಾರದಲ್ಲಿ ನನ್ನನ್ನು ಪೂಜೆ ಮಾಡು. ನೀನು ಅಂದ್ಕೊಂಡಿದ್ದಂಥ ಕೆಲಸಗಳನ್ನ ನಾನು ಮಾಡಿ ನಿನಗೆ ಬೇಕಾದಂಥ ಏನು ನಿನ್ನ ಇಷ್ಟಾರ್ಥಗಳು ಬರುವಂಥದ್ದನ್ನ ನಾನು ನಿನಗೆ ಆಶೀರ್ವಾದ ಮಾಡಿ ವರ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಇವಳಿಗೆ ಆಶ್ಚರ್ಯ ಆಗ್ಬಿಡುತ್ತಂತೆ. ಸಡನ್ನಾಗಿ ರಾತ್ರಿ ಮಲಗಿದ್ದಂಥ ಕನಸಿಂದ ಎದ್ದು ಅಲ್ಲಿದ್ದಂಥ ಮನೆಯಲ್ಲಿದ್ದಂಥ ಬಂಧುಗಳಿಗೆ ಮತ್ತು ಅವ್ರ ಗಂಡಂಗೆ, ಅತ್ತೆ ಮಾವರಿಗೆ ಎಲ್ಲರಿಗೂ ಹೇಳ್ತಾಳಂತೆ, ಈ ಥರ ಕನಸಲ್ಲಿ ಹಿಂಗೆ ಮಹಾಲಕ್ಷ್ಮಿ ತಾಯಿ ಬಂದಿದ್ದು, ಈ ಥರ ನನಗೆ ಕನಸು ಬಿತ್ತು ಅಂತ. ಎಲ್ಲರೂ ನೀನೇ ಪುಣ್ಯವಂತೆ, ಯಾಕೆಂದರೆ ಅಮ್ಮನವ್ರನ್ನ ಕಾಣೋದು ಅಂತಂದರೆ ಸುಲಭ. ಯಾಕೆಂದರೆ ಎಲ್ಲಿ ಅಮ್ಮನವ್ರನ್ನ ಹೊಲ್ಸ್ಕೋಬೇಕು ಅಂದರೆ ತುಂಬ ಕಷ್ಟ. ಎಲ್ಲಿ ಮಡಿ ಮೈಲ್ಗೆ ಶುಚಿತ್ವಗಳಿರಲ್ವ ಅಲ್ಲಿ ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾರೆ. ಅದರಿಂದ ಅವಳಿಗೆ ಹೊಲ್ದಿದ್ದಾರೆ ಅಂತಂದರೆ ಅದೊಂದು ವಿಶೇಷನೇ. ಅವರು ಹಾಗೆ ಪಾಪ ಎಲ್ಲ ಖುಷಿಪಟ್ಟು ನೀನು ಮಾಡ್ದಂಗೆ ಅಮ್ಮನವ್ರು ಹೇಳ್ದಂಗೆ ಆ ವ್ರತ ಮಾಡು ಅಂತ ಹೇಳ್ತಾರಂತೆ. ಆ ವ್ರತನ ಅವಳು ಶ್ರಾವಣ ಮಾಸದ ಪೌರ್ಣಮಿಯ ಹಿಂದಿನ ಶುಕ್ರವಾರದಲ್ಲಿ ಮಾಡ್ತಾಳಂತೆ. ಮಾಡಿದಾಗ ಅವಳಿಗೆ ಬೇಕಾದಂಥ ಫಲಗಳೆಲ್ಲ ಸಿಕ್ಕಿ, ಅವಳು ಇದ್ದಂಥ ಕಷ್ಟಗಳೆಲ್ಲ ನೀಗಿ, ಅವಳಿಗೆ ಏನು ಭಗವಂತ ಏನು ಅಮ್ಮವರು ಏನು ಕೊಡಬೇಕು ಅದೆಲ್ಲ ಕೊಟ್ಟು, ಲಾಸ್ಟಲ್ಲಿ ಅವಳ ಅವಸಾನ ಕಾಲ ಅಂದರೆ ಸಾಯೋ ಸಮಯದಲ್ಲಿ ವಿಷ್ಣುವಿನ ಲೋಕಕ್ಕೆ ಅವಳು ಹೋಗ್ತಾಳೆ ಅಂತ ಪುರಾಣದಲ್ಲಿ ಪಾರ್ವತಿಗೆ ಶಿವ ಹೇಳಿದಂಥ ಕತೆ. ಇದು ಪುರಾಣದ ಹಿನ್ನೆಲೆ. ಇದನ್ನ ಹೇಗೆ ಮಾಡಬೇಕು ಅಂತಂದರೆ, ಅವತ್ತಿನ ದಿನ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿ ಮಡಿ ಅಂತಂದರೆ ಶುದ್ಧವಾದ ಒಗ್ದಿರೋಂಥ ಬಟ್ಟೆಗಳು, ಶುಭ್ರವಾದ ಬಟ್ಟೆಗಳನ್ನ ಹಾಕ್ಕೊಂಡು ಮನೆಯಲ್ಲಿರುವಂಥ ಜಾಗ, ಆ ಜಾಗನ ಕ್ಲೀನ್ ಮಾಡಿಕೊಂಡು, ನಾವು ಎಷ್ಟೋ ಸತಿ ಹೇಳ್ತೀವಿ ಕೆಲವೊಂದು ಪದ್ಧತಿಗಳನ್ನ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಏನು ಅಂತಂದರೆ ಪೂರ್ವಾಭಿಮುಖವಾಗಿ ದೇವ್ರನ್ನ ಕೂರಿಸ್ಬೇಕು, ಉತ್ತರಕ್ಕೆ ದೇವ್ರನ್ನ ಕೂರಿಸ್ಬೇಕು, ಪಶ್ಚಿಮಕ್ಕೆ ದೇವ್ರು ಕೂರಿಸ್ಬಾರ್ದು, ತೊಂದರೆ ಆಗ್ಬಿಡುತ್ತೆ, ದಕ್ಷಿಣಕ್ಕೆ ದೇವ್ರು ಕೂರಿಸ್ಬಾರ್ದು, ತೊಂದರೆ ಆಗ್ಬಿಡುತ್ತೆ. ಅದು ಖಂಡಿತ ಇಲ್ಲ. ದೇವರಿಗೆ ದಿಕ್ಕೇ ಇಲ್ಲ. ದೇವತೋ ಸರ್ವತೋ ಮುಖ ಅಂತ. ಯಾವ ಕಡೆ ದೇವರಿಲ್ಲ ಹೇಳಿ? ಹೌದು ಅಲ್ವಾ? ದೇವತೋ ಸರ್ವತೋ ಮುಖ ಅಂತ ಯಾವ ಕಡೆ ಬೇಕಾದ್ರೂ ದೇವ್ರನ್ನ ಕೂರಿಸ್ಬೋದು. ಆದರೆ ಪೂಜೆ ಮಾಡೋ ಅಂಥ ವ್ಯಕ್ತಿ ಯಾವತ್ತೂ, ಈಗ ಒಬ್ರು ಯಾರು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾನಲ್ಲ ಆ ವ್ಯಕ್ತಿ ಇಲ್ಲ ಪೂರ್ವಾಭಿಮುಖವಾಗಿರಬೇಕು, ಇಲ್ಲ ಉತ್ತರಕ್ಕೆ ತಿರುಗಿ ಪೂಜೆ ಮಾಡಬೇಕು. ಇದು ವಿಧಾನ ಮಾಡಬೇಕು ಅಂತ ಇದೆಯೋ ಹೊರತು ದೇವ್ರನ್ನ ಈ ಕಡೆ ಕೂರಿಸ್ಬೇಡಿ ಆ ಕಡೆ ಕೂರಿಸ್ಬೇಡಿ ಅಂತ ಎಲ್ಲೂ ಇಲ್ಲ. ಅದರಿಂದ ನಮ್ಮ ಮನೆಯಲ್ಲಿ ಜಾಗ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಒಂದು ಕ್ಲೀನಾಗಿ ಒರೆಸಿ ಸಾರಿಸಿ, ಅಲ್ಲಿ ಒಂದು ರಂಗೋಲಿಗಳೆಲ್ಲ ಹಾಕಿ ಒಂದು ಮಂಟಪನ ಮಾಡಿ, ಅಲ್ಲಿ ಒಂದು ಕಳಶಕ್ಕೆ ದಾರ ಸುತ್ತಬೇಕಂತೆ. ದಾರ ಸುತ್ತಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಒಂದು ಕಳಶ ಅಂದಾಗ ಅದು ಮನುಷ್ಯನ ದೇಹ ಅಂತ ಬರುತ್ತೆ. ಆ ದೇಹಕ್ಕೆ ದಾರ ನರಗಳಂತೆ, ಅದ್ರ ಒಳಗಡೆ ನಾವು ನೀರು ಹಾಕ್ತೀವಲ್ಲ ಅದು ರಕ್ತ ಅಂತೆ. ಅದ್ರ ಜೊತೆಗೆ ನಾವು ಕಾಯಿನ್ನು ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಈ ಲಾವಂಚ, ಲಕ್ಷ್ಮೀ ಕವಡೆ ಮತ್ತು ಗೋಮತಿ ಚಕ್ರ ಇವೆಲ್ಲ ಹಾಕಿ ನಾವು ಮಾಡಿದಾಗ ಅದಕ್ಕೇನಾಗುತ್ತೆ ಅಂದರೆ ಮಾಂಸ ಮಜ್ಜನ ಅಂತ ಅದೆಲ್ಲ, ಅದಕ್ಕೆಲ್ಲ ಒಂದು ಬಲ ಅಂತೆ. ನಾವು ತೆಂಗಿನಕಾಯಿ ಇಟ್ಟಾಗ ಅದು ಶಿರ ಅಂತೆ. ಇದಿಷ್ಟು ನಾವು ಮಾಡಬೇಕು ಅಂತ ಇರೋದು.
ದಾರ ಸುತ್ತಿದ್ರೆ ಆ ಕಳಶಕ್ಕೆ ಒಂದು ತಂತು ನರಮಂಡಲ ನರ ಮತ್ತು ಇದು ರಕ್ತ ಮಾಂಸ ಅವೆಲ್ಲ ನಾವು ಕೊಟ್ಟಂಗೆ ಅಂತ, ಒಂದು ದೇವಿನ ನಿಜವಾದ ರೂಪದಲ್ಲಿ ಕಾಣಂಗೆ ಅಂತ ಅದನ್ನೆಲ್ಲ ಮಾಡಿ ನಾವು ಒಂದು ಕಲಶ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಗಳನ್ನ ಮಾಡಿ ದೇವಿನ ಅಮ್ಮನವ್ರನ್ನ ಆಮೇಲೆ ಮುತ್ತೈದೆಯರಿಗೆ ಕರೆದು ಅವ್ರಿಗೆ ಕುಂಕುಮ ಅದೇ ಮಾಮೂಲಿ ಅವಾಗಿಂದನೂ ನಡ್ಕೊಂಬಂದಿರೋ ಅಂಥ ಪದ್ಧತಿ ಪ್ರಕಾರ ಅದೆಲ್ಲ ಕೊಟ್ಟು ದೇವರಿಗೆ ನೈವೇದ್ಯ ಮಾಡಿರೋ ಅಂಥ ಪದಾರ್ಥನ ಅವ್ರಿಗೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಅಮ್ಮನವರ ಆಶೀರ್ವಾದ ಅವ್ರ ಹತ್ರ ಇರುತ್ತೆ ಅಂತ. ಸುಮಂಗಲಿಯರ ಹತ್ರ ನಾವು ಆಶೀರ್ವಾದ ತಗೊಂಡ್ರೆ ಅಮ್ಮನವರು ಆಶೀರ್ವಾದ ಮಾಡಿದಷ್ಟೇ ಅಂತ. ಯಾಕೆಂದರೆ ನಾವೆಲ್ಲರನ್ನೂ ಅವ್ರ ರೂಪದಲ್ಲೇ ನೋಡ್ತಾ ಇರ್ತೀವಿ ಅವಾಗ. ಇದು ಮಾಡೋ ಅಂಥ ವಿಧಾನ ಇದನ್ನು. ಹಾಗೆಯೇ ಈ ಪೂಜೆಯ ಸಮಯದಲ್ಲಿ ಕೈಗೆ ಒಂದು ದಾರವನ್ನು ಕಟ್ಟಿಕೊಳ್ಳುವಂಥದ್ದು ಒಂದು ವಿಶೇಷತೆ. ಆ ದಾರದ ಮಹತ್ವವನ್ನು ತಿಳಿಸ್ಕೊಡಿ. ಖಂಡಿತ ಎಲ್ಲ ಪೂಜೆಗಳಲ್ಲೂ ಅದಕ್ಕೊಂದು ಮಹತ್ವ ಇದೆ. ಎಲ್ಲ ಪೂಜೆಗಳಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಸಂಕಲ್ಪ ಅಂತ ಮಾಡ್ಕೋತೀವಿ. ಸಂಕಲ್ಪ ಎಲ್ಲ ಆದಮೇಲೆ ಕೆಲವೊಂದು ಪೂಜೆಗಳಲ್ಲಿ ದಾರ ಕಟ್ಟ ಅಂಥದ್ದಿದೆ. ಭೀಮೇಶ್ವರ ರಥದಲ್ಲಿದೆ, ಸ್ವರ್ಣಗೌರಿ ರಥದಲ್ಲಿದೆ, ವರಮಹಾಲಕ್ಷ್ಮಿ ರಥದಲ್ಲೂ ಇದೆ. ಇದೆಲ್ಲ ಏನು ಅಂತಂದರೆ ಒಂದು ಶಕ್ತಿ ಇದ್ದಂಗೆ. ಇದಕ್ಕೆ ಏನು ಮಾಡ್ತೀವಿ ನಾವು, ಒಂದು ದಾರ ಹಳದಿ ದಾರನ ತಗೊಂಡು ಅದಕ್ಕೆ 12 ಗಂಟುಗಳ ಹಾಕ್ತೀವಿ. ಈ ಅಮ್ಮನವ್ರಿಗೆ ಗೌರಿ ಹಬ್ಬದಲ್ಲಾದರೆ 16 ಗಂಟು, ಇದರಲ್ಲೆಲ್ಲ 12 ಗಂಟು. ಇದನ್ನು ಹಾಕಿ ಒಂದು ವಿಳ್ಯದೆಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ದೋರ ಪೂಜೆ ಅಂತ ಮಾಡ್ತೀವಿ. ದಾರಕ್ಕೆ ಒಂದು ಪೂಜೆ ಅಂತ, ದಾರಕ್ಕೆ ಒಂದು ಶಕ್ತಿ ಕೊಡ್ತೀವಿ. ಆ ಶಕ್ತಿ ದಾರಕ್ಕೆ ಒಂದು ಎಷ್ಟು ಗಂಟು ಹಾಕಿರ್ತೀವಿ ಅದರದ್ದು ಒಂದೊಂದು 12 ಗಂಟೆಗೂ ಒಂದೊಂದು ಅಮ್ಮನವ್ರ ಹೆಸರು ಹೇಳ್ಬಿಟ್ಟು ಅದಕ್ಕೆ ಒಂದೊಂದು ಶಕ್ತಿ ಕೊಡ್ತೀವಿ. ಆ ಗಂಟೆಗೆ, ಆ ದಾರಕ್ಕೆ ಶಕ್ತಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ದಾರಕ್ಕೆ ಒಂದು ಬಲ ಇರುತ್ತೆ. ಅದೇನಾಗುತ್ತೆ, ಕೆಟ್ಟ ದೃಷ್ಟಿಗಳನ್ನ ತೆಗೆಯುತ್ತೆ, ಒಂದು ನಮಗೆ ರಕ್ಷೆ ಆಗಿರುತ್ತೆ. ನಾವು ಮಾಡೋ ಅಂಥ ಕೆಲಸಕ್ಕೆ ಅದೇನಾಗುತ್ತೆ ಅಂತಂದರೆ ಆಗು ಹೋಗುಗಳನ್ನ ತಡೆಯೋ ಅಂಥದಕ್ಕೆ ಅದು ಇದಾಗಿರುತ್ತೆ. ನಾವು ದಾರ ಯಾತಕ್ಕೆ ಕಟ್ಕೋತೀವಿ ಅಂದರೆ, ಒಂದು ಪೂಜೆಗೆ ಎಲ್ಲ ಇದಾದಮೇಲೆ ದಾರ ಕಟ್ಕೊಳ್ಳೋದ್ರಿಂದ ದೇವಿ ರಕ್ಷಣೆ ಇರುತ್ತೆ, ದೇವಿ ಕೃಪೆ ಇರುತ್ತೆ, ಬರುವಂಥ ತೊಂದರೆಗಳನ್ನ ನಾವು ಅದು ತಡೆಯುತ್ತೆ ಅಂತ. ಮತ್ತು ಇನ್ನೊಂದೇನು ಅಂತಂದರೆ ಸಕಾರಾತ್ಮಕ ಶಕ್ತಿ. ಕೈಗೆ ನಾವು ದಾರ ಕಟ್ಟೋದ್ರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ನೆಮ್ಮದಿ ಇರುತ್ತೆ ಅಂತ. ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ನೆಗೆಟಿವ್ ಎನರ್ಜಿ ಹೊಟ್ಟೋಗುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ ನಮ್ಮ ದೇಹದಲ್ಲಿ, ಲವಲವಿಕೆಯಿಂದ ಇರ್ತೀವಿ. ಮತ್ತು ಮಾಡೋ ಅಂಥ ಯೋಚನೆಗಳೆಲ್ಲ ಪಾಸಿಟಿವ್ ಆಗಿರುತ್ತೆ, ಬೇರೆ ಥರದಲ್ಲಿ ಯೋಚನೆಗಳಿರಲ್ಲ. ಆಧ್ಯಾತ್ಮಿಕ ಯೋಚನೆಗಳಿರಬಹುದು ಅಥವಾ ನಮ್ಮ ಮುಂದಿನ ಕೆಲಸಗಳಲ್ಲಿ ಇರಬಹುದು. ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದಕ್ಕೆ ಅಯ್ಯೋ ಇದು ಮಾಡಿದ್ರೆ ನಂಗೆ ಸರಿ ಹೋಗುತ್ತಾ ಅಂತ. ಆ ದಾರ ಅಂತ ನಾವು ಕಟ್ಕೊಂಡ್ಮೇಲೆ ಅದಕ್ಕೆ ಏನಂದರೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ನೀವು ಮಾಡು ಸರಿ ಹೋಗುತ್ತೆ ಅಂತ ಅದು ಹೇಳ್ದಂಗೆ ಅನುಭವ ಆಗ್ತಾ ಇರುತ್ತೆ ಅಂತ. ಅದು ತುಂಬ ದಾರ ಕಟ್ಕೊಳ್ಳೋದ್ರಿಂದ ಕೆಲಸ ಮಾಡುತ್ತೆ ಅಂತ. ಆಮೇಲೆ ನಾವೊಂದು ಈಗ ಪೂಜೆ ಅಂತಂದಮೇಲೆ ಒಂದು ಸಂಕಲ್ಪ ಮಾಡ್ತೀವಿ. ಏನು ಸಂಕಲ್ಪ ಮಾಡ್ತೀವಿ, ಈ ಪೂಜೆ ಆಗೋ ತನಕ ಯಾವುದು ನಮಗೆ ಅಡೆತಡೆಗಳು ಬರದೇ ಇರಲಿ ಅಥವಾ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳದೇ ಇರಲಿ, ಈ ಥರ ಎಲ್ಲ ಒಂದು ಮಾಡಿದಾಗ ನಾವು ಆ ದಾರ ಕಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತು ದೇವಿ ಬಗ್ಗೆನೇ ನಾವು ಯೋಚನೆ ಮಾಡಿ ಅದೇ ಧ್ಯಾನದಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಅದು ಒಂದು ನಮಗೆ ಅದರದ್ದು ಎಚ್ಚರಿಕೆ ಕೊಡೋ ಅಂಥ ಗಂಟೆ ಆಗಿರುತ್ತೆ ದಾರ. ಇನ್ನೊಂದೇನು ಅಂತಂದರೆ ದೇವಿಯ ಅನುಗ್ರಹ ಯಾವಾಗಲೂ ಇರುತ್ತೆ. ದೇವಿ ಪೂಜೆ ಮಾಡಿದಾಗ ನಮಗೆ ಅದನ್ನು ಧರಿಸೋದ್ರಿಂದ ಹೆಂಗಸರುಗಳಿಗೆ ಏನಾಗುತ್ತೆ ಅಂದರೆ ಕೈಯಲ್ಲಿ ಮತ್ತು ದೇಹದಲ್ಲಿ ಒಂದು ಶಕ್ತಿ ಅನ್ನೋದಿರುತ್ತೆ ಅಂತ. ಇದರಿಂದ ಅದನ್ನು ನಾವು ದಾರ ಕಟ್ಕೊಳ್ಳೋ ಅಂತ ಇದಿರುತ್ತೆ, ಪರ್ಪಸ್ ಇರುತ್ತೆ ಅಂತ. ಆಮೇಲೆ ಅದನ್ನೇನಂತಂದರೆ ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ನಾವು ದಾರ ಕಟ್ಕೊಳ್ಳೋದ್ರಿಂದ, ಗಂಡ ಹೆಂಡತಿ ಕಟ್ಕೊಳ್ಳೋದ್ರಿಂದ, ನಾವು ಮಾಡಿ ಪೂಜೆ ಗಂಡನ ಕಟ್ಟೋದ್ರಿಂದ ಅವನಿಗೆ ಆಯುಷ್ಯ ಚೆನ್ನಾಗಿರುತ್ತೆ, ಅವನ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಿರುತ್ತೆ ಅಂತ. ಇದರಿಂದ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೊಂದು ಶಕ್ತಿ, ಎನರ್ಜಿ ತುಂಬಿ ನಾವು ಕಟ್ಕೊಳ್ಳೋದ್ರಿಂದ ನಮಗೆ ಅದು ಎಲ್ಲ ಥರದಲ್ಲೂ ಅನುಕೂಲ ಬರುತ್ತೆ ಅಂತ. ಕೆಟ್ಟ ದೃಷ್ಟಿ ಹೋಗಿರುತ್ತೆ, ನಮ್ಮ ದೇಹದಲ್ಲಿ ಚೈತನ್ಯ ತುಂಬಿರುತ್ತೆ, ಲವಲವಿಕೆಯಿಂದ ಪೂಜೆ ಮಾಡಿರ್ತೀವಿ, ಒಂದೇ ಧ್ಯಾನದಲ್ಲಿ ಪೂಜೆ ಮಾಡಿರ್ತೀವಿ. ಇದೆಲ್ಲ ಪರ್ಪಸ್ಸು ನಾವು ದಾರ ಕಟ್ಟ ಅಂತ ಪರ್ಪಸ್ಸು. ಇದರಿಂದ ನಾವು ದಾರ ಕಟ್ಕೋತೀವಿ. ಹಾಗೆಯೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಗಮನಿಸಿದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕಾದ್ರೆ ಅಥವಾ ಮನೇಲಿ ಏನಾದರೂ ಕಾರ್ಯ ಇತ್ತು ಅಂದಾಗ ದೇವರಿಗೆ ಮುಡುಪು ಕಟ್ಟಿ ಮಡಗುವಂಥದ್ದು ಒಂದು ಪದ್ಧತಿನ ನಾವು ನೋಡ್ತೀವಿ. ಅದು ಕೂಡ ಇದೇ ಉದ್ದೇಶ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಖಂಡಿತ. ಈಗ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಏನಾಗಿರುತ್ತೆ ಅಂದರೆ ವರ್ಷಕ್ಕೆ ಪೂಜೆ ಮಾಡ್ತಾ ಇರಲ್ಲ, ಅವ್ರ ಮನೆ ದೇವ್ರ ಪೂಜೆ ವರ್ಷಗಳಿಗೆ ಮಾಡಲ್ಲ, 2 ವರ್ಷಕ್ಕೆ ಒಂದು ಸತಿ ಮಾಡೋ ಅಂಥದ್ದು. ನಮ್ಮ ಅವಾಗಿಂದನೂ ಪದ್ಧತಿ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. 3 ವರ್ಷಕ್ಕೆ ಮಾಡ್ತೀವಿ ನಾವು, 2 ವರ್ಷಕ್ಕೆ ಒಂದು ಸತಿ ಮಾಡ್ತೀವಿ ಅಂತ. ಆ ಮಧ್ಯದಲ್ಲಿ ನಾವು ಆ ದೇವ್ರದ್ದು ಬಿಟ್ಬಿಟ್ಟಿರ್ತೀವಲ್ಲ, ಅದ್ರದ್ದು ನಮ್ಮ
ಮನೆಗಳಿಗೆ ಅಥವಾ ನಮ್ಮ ಕುಟುಂಬಕ್ಕೆ ಇದನ್ನು ತೊಂದರೆ ಬರದೇ ಇರಲಿ ತಾಯಿ ಅಂದ್ಬಿಟ್ಟು ನಾವು ಅದನ್ನು ಕಟ್ಕೊಳ್ಳೋ ಅಂಥದ್ದು. ಆ ದೇವಿಯ ಅನುಗ್ರಹ ಅಥವಾ ಯಾವ ದೇವ್ರದ್ದು ಅವ್ನು ಮಾಡ್ತಿರ್ತಾರೆ ಆ ದೇವ್ರದ್ದು ಅನುಗ್ರಹ ಸಿಗಲಿ, ಮತ್ತು ನಾವು ಮಾಡಿರೋ ಅಂಥ ತಪ್ಪು ಅದು ನಮ್ಮಿಂದ ತಪ್ಪಾಗಿದೆ ಅದನ್ನು ಕ್ಷಮಿಸಿ ನಮಗೆ ಅನುಗ್ರಹ ಮಾಡು ಅನ್ನೋದಕ್ಕೆ ಮುಡುಪು ಕಟ್ಟ ಅಂಥದ್ದು ಅದು ಮನೆ ದೇವ್ರಿಗೆ. ಆಮೇಲೆ ಇನ್ನೊಂದೇನು ಅಂತಂದರೆ ಮುಡುಪು ಕಟ್ಟೋದ್ರಿಂದ ನಮಗೆ ಒಂದು ಬಲ ಅನ್ನೋದಿರುತ್ತೆ ಅಂತ. ಹೌದು, ಭಗವಂತ ನಿನಗೊಂದು ತಪ್ಪು ಕಾಣಿಕೆ ಕಟ್ತಾ ಇದೀವಿ, ನಮ್ದೇನೇ ತಪ್ಪಾಗಿದ್ರು ಮನ್ನಿಸ್ಬಿಟ್ಟು ನಮಗೆ ಅನುಗ್ರಹ ಮಾಡು ಅಂತ ಕೇಳ್ಕೊತೀವಲ್ಲ, ಅದರಿಂದನೇ ಅದೆಲ್ಲ ಮುಡುಪು ಕಟ್ಟ ಅಂಥದ್ದು ಗ್ರಾಮೀಣ ಭಾಗದಲ್ಲಿ ಮಾಡೋ ಅಂಥದ್ದು ಅದಂತ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಅಂತಂದರೆ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾರೆ. ಹೌದು, ಒಬ್ಬೊಬ್ಬರೇ ಮನೆಯಲ್ಲಿ ಮಾಡೋ ಅಂಥದ್ದಲ್ಲ. ಈಗ ಒಂದು ಕುಟುಂಬ, ಒಂದು ವೆಂಕಟೇಶ್ವರನ ಒಕ್ಕಲು, ಒಂದು ಲಕ್ಷ್ಮೀ ದೇವಿ ಒಕ್ಕಲು, ಒಂದು ಭೈರವೇಶ್ವರನ ಒಕ್ಕಲು, ಈ ಥರವರೆಲ್ಲ ಇದ್ದವರೆಲ್ಲ ಏನು ಮಾಡ್ತಾರೆ ಅಂದರೆ ಒಟ್ಟು ಸೇರಿ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ಏನು ಆಗದೆ ಇರಲಿ, ನಮ್ಮ ಕುಟುಂಬದಲ್ಲಿ ಎಲ್ಲ ಒಳ್ಳೇದಾಗಲಿ ಅಂಥದಕ್ಕೆ ಮುಡುಪು ಕಟ್ತಾರೆ. ಅದು ಒಂದು ಪರ್ಪಸ್ ಅದು. ಹಾಗಿದ್ರೆ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಕೇವಲ ಹೆಣ್ಮಕ್ಳಿಗೆ ಮಾತ್ರ ಅಥವಾ ಇದರಲ್ಲಿ ಪುರುಷರ ಪಾತ್ರ ಅಥವಾ ಅವರ ಒಂದು ಜವಾಬ್ದಾರಿ ಏನಿರುತ್ತೆ? ಖಂಡಿತ ಇರುತ್ತೆ. ಪುರುಷಕ್ಕೆ ಪಾತ್ರ ಇಲ್ಲ ಅಂತೇನಲ್ಲ, ಇದು ಪುರುಷರಿಗೂ ಇದೆ ಹೆಣ್ಮಕ್ಳಿಗೂ ಇದೆ. ಇದು ಏನು ಅಂತಂದರೆ ಹೆಣ್ಮಕ್ಳಿಗೆ ಅಂತೇನು ಸೀಮಿತ ಅಲ್ಲ, ಯಾವ ವ್ರತನೂ ಹೆಣ್ಮಕ್ಳಿಗೆ ಅಂತೇನು ಸೀಮಿತ ಅಲ್ಲ. ಇದು ಇಬ್ಬರು ಕೂತಿ ಮಾಡೋ ಅಂಥ ವ್ರತನೇ ನಾವು ಎಲ್ಲರಿಗೂ ಹೇಳೋ ಅಂಥದ್ದು. ಇಲ್ಲಿ ಏನಂತಂದರೆ ಗಂಡ ಹೆಂಡತಿ ಇಬ್ಬರು ಕೂತು ಮಾಡೋದ್ರಿಂದ ಇದಕ್ಕೆ ವ್ರತಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಂದು ಅನುಗ್ರಹ ಅನ್ನೋದಿರುತ್ತೆ. ಈಗ ಕೆಲವೊಂದು ನಾವು ಮನೆಗಳಲ್ಲಿ ಈ ಪುರಾಣಗಳಲ್ಲಿ ಮತ್ತು ಪದ್ಧತಿ ಬೆಳೆಸ್ಕೊಂಬಂದಿರೋ ಕಡೆ ಏನು ಹೇಳ್ತೀವಿ ಅಂದರೆ, ಹೆಂಡತಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ, ಗಂಡ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಮನೆಯಲ್ಲಿರುವಂಥ ಗಂಡಸು ಪೂಜೆ ಮಾಡಿದ್ರೆ ದೇವ್ರಿಗೆ, ಮನೆ ದೇವ್ರಿಗೆ ವಂಶಕ್ಕೆ ಒಳ್ಳೆಯದಾಗತ್ತೆ. ಇದು ಎರಡೂ ಪದ್ಧತಿಗಳಿರೋ ಅಂಥದ್ದು. ಹೆಂಡತಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಅವಳು ಪೂಜೆ ಮಾಡೋದ್ರಿಂದ ಅವಳ ಕುಟುಂಬ ಚೆನ್ನಾಗಿರುತ್ತೆ, ದಿನ ನಿತ್ಯ ಪೂಜೆ ಮಾಡಿ ದಿನ ಮಾಡೋದ್ರಿಂದ ಅವಳ ಕುಟುಂಬ ಚೆನ್ನಾಗಿರುತ್ತೆ ಅಂತ. ಅದೇ ಗಂಡ ನಿತ್ಯ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವನು ವಂಶಕ್ಕೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಅವ್ನ ಮಗ, ಮಕ್ಕಳು, ಮೊಮ್ಮಕ್ಕಳು ಅವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಅಂಥದ್ದು. ಇದರಲ್ಲಿ ಇಬ್ಬರು ಕೂತು ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತಲ್ವ? ಹೌದು, ಇಬ್ರಿಗೂ ಅವಕಾಶ ಆಗಿದೆ. ಇದೇನು ಅಂತಂದರೆ ಗಂಡ ಹೆಂಡತಿ ಇಬ್ಬರು ಕೂತು ಮಾಡೋ ಅಂಥದ್ದೇ ವ್ರತ. ಹೆಂಡತಿಗೆ ಇದು ಅಂತಿಲ್ಲ, ಗಂಡ ಹೆಂಡತಿ, ಅದಕ್ಕೆ ಹೇಳೋದು ಗಂಡನ ಅರ್ಧ ಭಾಗನೇ ಹೆಂಡತಿ ಅಂತ. ಅರ್ಧನಾದೀಶ್ವರನ ತತ್ವ ಬಂದಿದ್ದೇ ಶಿವನದಿಂದ, ಯಾಕೆಂದರೆ ಇಬ್ಬರು ಸಮ. ಅದರಿಂದ ಇಬ್ಬರು ಕೂತು ಮಾಡೋದ್ರಿಂದ ಫಲ ಜಾಸ್ತಿ. ಹೆಂಗಸರಿಗೆ ಸೀಮಿತ ಅಂತೇನಲ್ಲ, ಗಂಡಸರಿಗೂ ಉಂಟು. ಆದರೆ ಏನಂತಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಹೆಂಗಸು ನಮ್ಮ ಜೊತೆಗಿದ್ದಷ್ಟು ಒಳ್ಳೆಯದು ಅಂತ. ಯಾಕೆಂದರೆ ಈಗ ಯಾವುದೋ ಒಂದು ನಾವು ಪೂಜಾ ಕಾರ್ಯ ಮಾಡಬೇಕಾದ್ರೆ ನಾವು ಅರ್ಘ್ಯ ಬಿಡೋದು ಅಂತ ಹೇಳ್ತೀವಿ. ಆಮೇಲೆ ಇವಾಗ ಒಂದು ಕಡೆ ಹೇಳ್ತೀವಿ, ನೈವೇದ್ಯ ಮಾಡಾದ್ಮೇಲೆ ದೇವ್ರಿಗೆ ದಕ್ಷಿಣೆ ಅನ್ನೋದು ಇಡ್ತೀವಿ. ನಾವು ಒಂದು ಪೂಜೆ ಅಂತ ನಾವು ಮಾಡ್ತೀವಿ ಅಂತಂದರೆ ನಾವು ಹೆಂಗೆ ಮಾಡ್ಕೋತೀವಿ ಆ ಥರ. ಏನು ಧ್ಯಾನ, ಆಹ್ವಾನ, ಅದೇ ಷೋಡಶೋಪಚಾರ ಪೂಜೆಗಳು ಅಂತ ಹೇಳ್ತೀವಲ್ಲ, ಅದೇನು ಅಂತಂದರೆ ನಮ್ಮನ್ನು ಹೆಂಗೆ ಕರೆದು ಒಂದು ಕಡೆ ಕೂರಿಸಿ ಪೂಜೆ ಮಾಡಿಸ್ತಾರೋ ಅದೇ ಥರನೇ ದೇವ್ರನ್ನೂ ಆಹ್ವಾನ ಮಾಡಿ ಕೂರಿಸಿ ಒಂದು ಮಂಟಪ ಮಾಡಿ ಅವನಿಗೆ ಆಸನ ತೋರಿಸಿ, ನೀ ಬಂದಿರೋದಕ್ಕೆ ಕಾಲು ತೊಳ್ಕೊ, ನೀ ಬಂದಿರೋದಕ್ಕೆ ಕೈ ತೊಳ್ಕೊ, ನೀ ಬಂದ್ಯಾ ಇದಾಗ್ಬಿಟ್ರದೆ ಮುಖ ತೊಳಿ, ಆಮೇಲೆ ಮುಖ ಎಲ್ಲ ಆದಮೇಲೆ ಸ್ನಾನ ಮಾಡು. ಸ್ನಾನ ಆದಮೇಲೆ ಸಂಧ್ಯಾವಂದನೆ ಅಂತ ಹೇಳ್ತೀವಿ ನಾವು. ಸಂಧ್ಯಾವಂದನೆ ಅದು ಎಲ್ಲರಿಗೂ ಸೀಮಿತ, ನಮ್ಮೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಸೀಮಿತ. ಅದು ಸಂಧ್ಯಾವಂದನೆ ಅಂತ ಮಾಡ್ಬೇಕು. ಜಪ ಅನ್ನೋದು ಹೇಳ್ತೀವಿ, ಅದು ಅವ್ರವ್ರಿಗೆ ತಕ್ಕಂತೆ ಅದನ್ನು ಮಾಡ್ಕೊಂಡು ಹೋಗೋ ಅಂಥದ್ದು. ಅದನ್ನು ಮಾಡಾದ್ಮೇಲೆ ಅದಕ್ಕೆ ಮಾಡು, ಬಟ್ಟೆ ಹಾಕೋ, ಬಟ್ಟೆ ಹಾಕೊಂಡ್ಮೇಲೆ ಅಲಂಕಾರಕ್ಕೆ ಗಂಧ ಇಟ್ಕೋ, ಹೂ ಮುಡ್ಕೋ, ಅರ್ಶಿನ ಕುಂಕುಮ ಇಟ್ಕೋ, ಗಂಧದ ಮೇಲೆ ಕುಂಕುಮ ಇಟ್ಕೋ. ಅದಾದಮೇಲೆ ದೇವರಿಗೆ ಪೂಜೆ ಮಾಡ್ದಂಗೆ ನಾಮ ಪೂಜೆ ಮಾಡ್ತೀವಿ. ಭಗವಂತ ಅಂತ ಇವಾಗ ಶ್ರೀಕಾಂತ ಒಳ್ಳೆಯವರು, ಇವ್ರು ಒಳ್ಳೆಯವರು, ಅವ್ರು ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀವೋ ಹಂಗೆ ಭಗವಂತನಿಗೂ ಒಂದು ನಾಮ ಪೂಜೆ ಅಂತ ಮಾಡ್ತೀವಿ. ಭಗವಂತ ನೀನು ನೀತಿ ಥರ, ನೀನು ಲಂಬೋದರ, ನೀನು ವಿಘ್ನಕರ್ತ, ನೀನು ಅಂತೆಲ್ಲ ಪೂಜೆ ಅವನಿಗೆ ಹೇಳ್ತೀವಿ ನಾವು ಯಾರು ಅಂತ. ಅದಾದಮೇಲೆ ಏನು ಮಾಡ್ತೀವಿ, ಧೂಪ, ದೀಪ, ನೈವೇದ್ಯ. ಧೂಪ ತೋರಿಸ್ತೀವಿ ಅವನಿಗೆ, ನೈವೇದ್ಯ ಮಾಡ್ತೀವಿ, ದೀಪ ಏಕಾರತಿ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ನೈವೇದ್ಯ ಮಾಡಿದ್ದನ್ನು ತಿನ್ನುವಂತ ತೋರಿಸ್ತೀವಿ. ಆ ಥರ ಇದೇನಂತಂದರೆ ಷೋಡಶೋಪಚಾರ ಪೂಜೆಗಳನ್ನೇ ನಾವು ಮಾಡೋ ಅಂಥದ್ದು. ಅದು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಅದರಿಂದ ಆವಾಗ ಆ ಸಮಯದಲ್ಲಿ ನಾವು ಅರ್ಘ್ಯ ಬಿಡಬೇಕಾದ್ರೆ, ಭಗವಂತನಿಗೆ ಅರ್ಘ್ಯ ಬಿಡಬೇಕಾದ್ರೆ ಹೆಂಡತಿ ಕೈಯಿಂದನೇ ನೀರು ಹಾಕ್ಸ್ಕೊಂಡು ಬಿಡಬೇಕು. ಅದು ಇಬ್ಬರೂ ಇದ್ದು ಮಾಡಿದಾಗ ಅದರದ್ದು ಒಂದು ಫಲ ಜಾಸ್ತಿ ಇರುತ್ತೆ. ಈ ಪ್ರಸ್ತುತ ತಂತ್ರಜ್ಞಾನ ಹಾಗೂ ಯಾಂತ್ರೀಕರಣ ಯುಗದಲ್ಲಿ ಈ ವ್ರತಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಕುಟುಂಬ ಹಾಗೂ ಸಮಾಜವನ್ನು ಯಾವ ರೀತಿ ಬೆಸೆಯೋ ನಿಟ್ಟಿನಲ್ಲಿ ಕಾರಣಕರ್ತರಾಗ್ತವೆ ಇವು? ಕೆಲವೊಂದು ಜನ ಬಿಟ್ಬಿಡ್ತಾ ಇದ್ದಾರೆ, ಕೆಲವೊಂದು ಜನ ಅಳವಡಿಸ್ಕೊತಾ ಇದ್ದಾರೆ. ಈಗ ಗಣಪತಿ ಹಬ್ಬನ ಮೊದಲು ಯಾರೂ ಮಾಡ್ತಿರ್ಲಿಲ್ಲ, ಗಣಪತಿ ಹಬ್ಬನ ಇವಾಗ ಎಲ್ಲರೂ ಮಾಡ್ತಾರೆ.
ಎಲ್ಲ ಮನೆಯಲ್ಲೂ ಗಣಪತಿ ಹಬ್ಬ ಮಾಡ್ತಾರೆ. ವರಮಹಾಲಕ್ಷ್ಮಿನೂ ಅಷ್ಟೇ ಕೆಲವು ಜನಗಳ ಮನೆಯಲ್ಲಿ ಮಾಡ್ತಿದ್ದಂಥದ್ದು. ಈಗೊತ್ತು ಎಲ್ಲ ಮನೆಗಳಲ್ಲೂ ಮಾಡ್ತಾರೆ. ಯಾಕೆ ಅಂದರೆ ಅದು ಸಮಾಜನ ಒಂದು ಒಗ್ಗೂಡಿಸ್ತಾ ಇದೆ. ಮತ್ತು ಮನೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ವಾತಾವರಣನೇ ಚೇಂಜ್ ಆಗಿರುತ್ತೆ, ಎಲ್ಲ ಒಟ್ಟುಗೂಡಿ ಮಾಡಿರ್ತಾರೆ. ಈಗ ಮನೆಯಲ್ಲಿ ಎಲ್ಲರೂ ಒಂದೇ ಕಡೆ ಮಾಡೋಣ ವರಮಹಾಲಕ್ಷ್ಮಿನ ಅಂದ್ಬಿಟ್ಟು ಎಲ್ಲ ಸೇರ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಒಟ್ಟು ಕುಟುಂಬ ಎಲ್ಲೆಲ್ಲೋ ಯಾರ್ಯಾರೋ ಎಲ್ಲೆಲ್ಲೋ ಇದ್ದವರೆಲ್ಲ ಒಂದು ಕಡೆ ಬಂದು ಸೇರಿ ಆ ಹಬ್ಬ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಖುಷಿ ಇರುತ್ತೆ. ಅವತ್ತಿನ ದಿನ ಊಟ ಇರ್ಬೋದು, ಅಥವಾ ಮಾಡಿರೋ ಅಂಥ ಕಾರ್ಯಗಳಿರ್ಬೋದು, ಅವರ ಅಲಂಕಾರಗಳಿರ್ಬೋದು, ಇವೆಲ್ಲ ಏನಾಗುತ್ತೆ ಸಮಾಜದಲ್ಲಿ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗೋಕ್ಕೆ ಶುರುವಾಗ್ತಾ ಇದೆ. ಬಿಟ್ಟು ಹೋಗೋ ಅಂಥದ್ದೆಲ್ಲನೂ ಇಂಥ ಹಬ್ಬ ಹರಿದಿನಗಳೆಲ್ಲರನ್ನೂ ಒಟ್ಟಿಗೆ ಕೂಡಿಸುತ್ತೆ ಅಂತ, ಸಮಾಜನ ಒಕ್ಕೂಡಿಸೋದ್ರಲ್ಲೂ ಇದೊಂದು ಹಬ್ಬಗಳಾಗಿರುತ್ತೆ ಅಂತ. ಗಣಪತಿ ಹಬ್ಬ ಅಷ್ಟೇ, ನೀವು ಎಷ್ಟೋ ಜನ ನೋಡಿ ರೋಡಲ್ಲಿ ಕೂರಿಸಿದ್ದಾಗ ಎಷ್ಟು ಜನ ಬಂದು ಒಗ್ಗೂಡಿರ್ತಾರೆ ಅದರಲ್ಲಿ. ಹೌದು, ಅದೆಲ್ಲ ಅದೇ ಥರ. ಯಾಕೆಂದರೆ ಒಂದು ಸಮಾಜನ ಒಗ್ಗೂಡಿಸೋಂಥದ್ದು ಇದು. ನಾವು ಗಣಪತಿನೇ ಆಗಲಿ ಜಾತಿ ಭೇದ ಇಲ್ಲದೆ ಗಣಪತಿನ ಕೂಗ್ತೀವಿ ನಾವು. ಯಾರು ಇರ್ತಾರೆ ಯಾರಿರಲ್ಲೋ ಗೊತ್ತಿಲ್ಲ. ಒಂದು ದೇವಸ್ಥಾನ ಅಂತ ಅಥವಾ ಒಂದು ಇದರಲ್ಲಿ ಒಂದು ಕಡೆ ನಾವು ಗಣಪತಿ ಕೂರಿಸಿದಾಗ ಒಂದು ಸರ್ಕಲಲ್ಲಿ ಆ ಥರ ಕೂರಿಸಿದಾಗ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡು ಕೂರಿಸಿರ್ತಾರೆ. ಅವ್ನು ಯಾರು ಅಂತಲೇ ಕೇಳಿರಲ್ಲ, ಅದು ಇಷ್ಟನೂ ಇರಲ್ಲ ಅವ್ರಿಗೆ. ಹೌದು, ಏನಂದರೆ ಹಬ್ಬ ಆಚರಣೆ ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋದು. ಆ ಖುಷಿ ಮತ್ತು ಆಚರಣೆ ಸಂಭ್ರಮಗಳನ್ನ ಅದು ಕೊಡೋ ಅಂಥದ್ದು ಇವಾಗ ಹಬ್ಬಗಳು. ಹಾಗಿದ್ರೆ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಇದರ ವ್ರತಾಚರಣೆ ಅನ್ನೋಂಥದ್ದು ಸ್ವಲ್ಪ ಆಡಂಬರತೆಯನ್ನು ತೋರಿಸುವಂಥದ್ದು ಕಂಡುಬರುತ್ತೆ. ಆ ನಿಟ್ಟಿನಲ್ಲಿ ಅತಿ ಕಡಿಮೆ ಖರ್ಚು ಅಥವಾ ಕಡಿಮೆ ಒಂದು ಪೂಜಾ ಸಾಮಗ್ರಿಗಳಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಅನ್ನೋ ಕುರಿತು ಕಾರ್ಯಕ್ರಮವನ್ನು ಕೇಳ್ತಿರೋಂಥ ಸಮುದಾಯದ ಕೇಳುಗರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ಹಬ್ಬನ ಇದೇ ಥರ ಮಾಡಬೇಕು ಅಂತ ಯಾವ ಇದರಲ್ಲೂ ಇಲ್ಲ. ಏನಂತಂದರೆ ಒಂದು ದೇವ್ರನ್ನ ನಾವು ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಇದೆಯೇ ಹೊರತು ಆಡಂಬರವಾಗಿ ಮಾಡಬೇಕು ಅಂತ ಯಾವುದೂ ಇಲ್ಲ. ಒಂದು ಮಂಟಪ ಮಾಡಿ ಒಂದು ಕಳಶ ಇಟ್ಟು ಅದಕ್ಕೆ ನಾವು ಅಮ್ಮನವ್ರನ್ನ ಅದೇ ಯಾವುದೇ ವ್ರತ ಮಾಡ್ತಿರ್ತೀವಲ್ಲ ಆ ದೇವರುಗಳನ್ನ ಆಹ್ವಾನ ಮಾಡಿ ಅದಕ್ಕೆ ಒಂದು ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಇದೆಯೋ ಹೊರತು ಈ ಥರ ಅಲಂಕಾರಗಳೆಲ್ಲ ಮಾಡಬೇಕು, ಆ ಥರ ಸೀರೆ ಉಡಿಸಿ ಮಾಡಿ ಕಾಲು ಹಾಕಿ ಅದನ್ನ ಅದೇನಾಗಿದೆ ಅಂತಂದರೆ ಇವತ್ತಿನ ಇದಕ್ಕೆ ಒಂಥರ ಟ್ರೆಂಡ್ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ. ಅವ್ರ ಮೊದಲು ಅಷ್ಟು ಚೆನ್ನಾಗಿ ಮಾಡಿದ್ರೆ ನಾವು ಇಷ್ಟು ಚೆನ್ನಾಗಿ ಮಾಡಬೇಕು, ನಾವು ಈ ಥರ ಕೂರಿಸ್ಬೇಕು, ನಾವು ಈ ಥರ ಮಾಡಬೇಕು. ಅವ್ರ ಮೊದಲು ಒಂದು ಬೆಳ್ಳಿ ಮುಕ್ಕೋಡ ಹಾಕಿದರೆ ಇವತ್ತು ನಾನು ಅದೇನಾರಾಗಲಿ ಚಿನ್ನದ ಮುಕ್ಕೋಡ ಹಾಕ್ಲೇಬೇಕು ನಾನು ಅನ್ನೋದೊಂದು ಬಂದ್ಬಿಟ್ಟಿದೆ ಹೊರತು ದೇವ್ರನ್ನ ಹೀಗೆ ಮಾಡಬೇಕು ಅಂತೇನಿಲ್ಲ. ಏನಂದರೆ ಒಂದು ಕಳಶ ಇಟ್ಟು ಅದಕ್ಕೆ ಒಂದು ವಸ್ತ್ರ ಅಂತ ಹೇಳಿದಾಗ ಒಂದು ವಸ್ತ್ರ ಅಂತ ಹಾಕೋದು. ಹಿಂದಿನ ಕಾಲದಲ್ಲೆಲ್ಲ ಏನು ವಸ್ತ್ರಗಳು ಯಾರೂ ಹಾಕ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ವಸ್ತ್ರ ಅಂತಂದರೆ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಿ ನೋಡಿ, ಹತ್ತಿಯಿಂದ ಮಾಡಿರೋ ಅಂಥ ವಸ್ತ್ರನೇ ಹಾಕ್ತಿದ್ದು. ಇವತ್ತಿನ ದಿನಗಳಲ್ಲೂ ನಾವು ಏನಾದ್ರು ಹೇಳಿದ್ರೆ ಕಳಶಗಳು ಪ್ರತಿಷ್ಠಾಪನೆ ಮಾಡಿದಾಗ ವಸ್ತ್ರ ಅಂತಂದರೆ ಗೆಜ್ಜೆ ವಸ್ತ್ರನೇ ಹಾಕೋದು. ಅದಕ್ಕೇನು ಬೇರೆ ಥರದಲ್ಲಿ ಏನು ಇದು ಮಾಡಲ್ಲ. ಇವತ್ತಿನ ಜೀವನ ಏನಾಗ್ಬಿಟ್ಟಿದೆ ಅಂತಂದರೆ ಮನುಷ್ಯನಿಗೆ ಆಡಂಬರ ಬೇಕು, ಅದರಿಂದ ಅದು ಇರಲಿ ಇದು ಇರಲಿ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅದೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಅಂತೇನಿಲ್ಲ. ಯಾವ ದೇವ್ರ ಪೂಜೆನೂ ನಾವು ಹೀಗೇ ಮಾಡಬೇಕು ಅಂತಿಲ್ಲ. ಕ್ರಮವಾಗಿ ಮಾಡಿ, ಶ್ರದ್ಧೆಯಿಂದ ಮಾಡಿ, ಅಷ್ಟೇ ಇರೋದು. ಕ್ರಮ ಬಿಡಬೇಡಿ ಅಂತ. ಏನಂತಂದರೆ ಏನು ಮಾಡಬೇಕು ಅದನ್ನು ಮಾಡಿ. ಭಗವಂತನಿಗೆ ಏನು ನಮ್ಮ ಕೈಲಿ ಆಗಲಿಲ್ವಾ ಒಂದು ಲೋಟ ಹಾಲು ಇಟ್ಬಿಟ್ಟು ನೈವೇದ್ಯ ಮಾಡಿ. ಏನು ಇದನ್ನೇ ಭಕ್ಷ್ಯ ಭೋಜ್ಯಗಳನ್ನೇ ಮಾಡಬೇಕು ಅಂತೇನಿಲ್ಲ. ಆ ಹಾಲೇ ಪ್ರಸಾದ. ಆ ಥರ ಕೆಲವೊಂದು ದೇವಸ್ಥಾನಗಳಲ್ಲಿ ನಿಮಗೆ ಹಾಲಿಗೆ ಅಕ್ಕಿ ಹಾಕಿ ಕಲಿಸ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕದ ಕಡೆ, ಉತ್ತರ ಕನ್ನಡದಲ್ಲ ನೀವು ನೋಡಿ ಎಲ್ಲ ದೇವಸ್ಥಾನಗಳಲ್ಲೂ ಕೆಲವೊಂದು ಕಡೆ ನಿಮಗೆ ಅಕ್ಕಿ ಮತ್ತು ಹಾಲನ್ನೇ ನಾವು ಬಲಿಪೀಠ ಅಂತ ಹೇಳಿರ್ತೀವಲ್ಲ ಅದ್ರ ಮೇಲೆ ಹಾಕಿ ಹೋಗಿರ್ತಾರೆ. ಅದೇ ಭಗವಂತನಿಗೆ ಇದು ಮುಖ್ಯ. ನೈವೇದ್ಯ ಆಗಬೇಕು, ಹಾಗೆ ಬಿಡಬಾರ್ದು ಅಂತ. ನೈವೇದ್ಯ ಯಾವ ಥರದಾರು ಸರಿ ಒಂದು ಮಾಡಬೇಕು ಅಂತ. ಕೆಲವೊಂದು ಇವಾಗ ದುರ್ಗಾ ಹೋಮ ಅಥವಾ ದುರ್ಗಿಗೆ ಮಾಡಿದಾಗ ಕೆಲವೊಂದು ಅಲ್ಲೇ ಮೆನ್ಷನ್ ಇರುತ್ತೆ, ಏನಂತಂದರೆ ಇದೇ ಮಾಡಿದರೆ ಒಳ್ಳೆಯದು ಅನ್ನೋದೊಂದು. ಗುಡಾನ್ನ ಅಂದರೆ ಬೆಲ್ದನ್ನ ಅಂತ ಹೇಳ್ತೀವಿ, ಅದು ಪಾಯಸ ಅಂತ ಹೇಳ್ತೀವಿ, ಪಾಯಸ ಮಾಡಿದ್ರೆ. ಆಮೇಲೆ ಕೆಲವೊಂದು ದೇವರುಗಳಿಗೆ ಇವಾಗ ಗೌರಮ್ಮಂಗೆ ನಾವು ಬಿಡಬೇಕಾದ್ರೆ ಮೊಸರನ್ನ ಮಾಡಬೇಕು ಅಂತ ಹೇಳಿರುತ್ತೆ. ಅಂಥದ್ದನ್ನು ಸ್ವಲ್ಪ ಮಾಡಬೇಕು ಅನ್ನೋದು ಇರುತ್ತೆ ಹೊರತು ತುಂಬ ಮಾಡಿ ಎಲ್ಲನೂ ಇದು ಮಾಡಬೇಕು, ಅದಿಡಬೇಕು ಇದಿಡಬೇಕು ಅದೆಲ್ಲೂ ಇಲ್ಲ. ಅದು ಏನಂದ್ರೆ ನಾವು ಮಾಡ್ಕೊಂಬರ್ತಾ ಇರೋದು ಅದನ್ನ ಅಷ್ಟೇ, ಹೊಸದಾಗಿ ಮಾಡ್ಕೊಂಬರ್ತಾ ಇರೋದಷ್ಟೇ. ಅದರಲ್ಲಿ ಹಬ್ಬ ಹರಿದಿನಗಳಲ್ಲಿ ಇಂಥದ್ದನ್ನೇ ಮಾಡಬೇಕು ಅಂತೇನಿಲ್ಲ. ದೇವರಿಗೆ ಪೂಜೆ ಆಗಬೇಕು, ಕ್ರಮವಾಗಿ ಪೂಜೆ ಮಾಡ್ಕೊಳ್ಳಿ, ಶ್ರದ್ಧೆಯಿಂದ ಮಾಡಿ ಅಷ್ಟೇ, ಅದಂತೂ ಹೇಳಬಹುದು. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವರಮಹಾಲಕ್ಷ್ಮಿ ವ್ರತದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವರಮಹಾಲಕ್ಷ್ಮಿ ವ್ರತಕ್ಕಿರುವಂಥ ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಈ ಮನೆಯಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋವಂಥವ್ರು ಯಾವ ರೀತಿ ಇದಂಥ ಒಂದು ಕ್ರಮವನ್ನು ಅನುಸರಿಸೋ ಮುಖಾಂತರ ಒಂದು ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಬೇಕು, ಮತ್ತು ಈ ಪೂಜೆಯ ಸಮಯದಲ್ಲಿ ಕೈಗೆ ಕಟ್ಕೊಳ್ಳುವಂಥ ದಾರದ ಮಹತ್ವ ಆಗಿರ್ಬೋದು, ಹೆಣ್ಮಕ್ಳು ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋದ್ರ ಜೊತೆಗೆ ಪುರುಷರ ಒಂದು ಸಹಭಾಗಿತ್ವ ಅನ್ನೋದು ಕೂಡ ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದು ಕುರಿತು
ಮತ್ತು ಪ್ರಸ್ತುತ ಈ ತಂತ್ರಜ್ಞಾನ ಯುಗದಲ್ಲಿ ಕುಟುಂಬದವರೆಲ್ಲ ಸೇರಿ ಒಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂಥದ್ದು, ಅದರಲ್ಲೂ ಕ್ರಮವಾಗಿ ಆಡಂಬರ ಇಲ್ಲದೇ ಏನು ನೀತಿ ನಿಯಮಗಳಿರ್ತದೆ ಅದನ್ನು ಅನುಸರಿಸ್ಕೊಂಡು ಹಬ್ಬ ಮಾಡೋದು ಸಮಾಜವನ್ನು ಯಾವ ರೀತಿ ಬೆಸೆಯುತ್ತೆ ಅನ್ನೋದು ಕುರಿತು, ಹಾಗೆಯೇ ಈ ವರಮಹಾಲಕ್ಷ್ಮಿ ವ್ರತದ ಒಂದು ಮಹತ್ವವನ್ನು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನೂ ಕರೆದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೂತ್ಕೊಂಡು ಇದೊಂಚೂರು ಹೇಳಿ ಅಂತಂದಾಗ ನನಗೆ ತಿಳಿದಂಥ ಜ್ಞಾನದಲ್ಲಿ ನಾನು ಹೇಳಿದ್ದೀನಿ ಜನರಿಗೆ. ನೀವುಗೆ ನಂಗೆ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನಿಮಗೂ ಧನ್ಯವಾದಗಳು. ಹಾಗೂ ನಮ್ಮ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಶ್ರೀ ವರಮಹಾಲಕ್ಷ್ಮಿ ವ್ರತದ ಕುರಿತು, ಅದರ ಆಚರಣೆಯ ಹಿನ್ನೆಲೆ ಮತ್ತು ಆಚರಣೆಯ ಪ್ರಾಮುಖ್ಯತೆಯನ್ನು ಕುರಿತು ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರಿನ ಶ್ರೀ ಚಿಕ್ಕದೇವಮ್ಮ ದೇವಾಲಯ ಹಾಗೂ ಶ್ರೀ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಹರೀಶ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.